ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಇವತ್ತೆಲ್ಲರೂ ಆಲ್ಮೋಸ್ಟ್ ಉಪವಾಸ ಇದ್ದೇ ಇರ್ತೀವಿ. ನಾನು ಉಪವಾಸ ಇರೋದರಿಂದ ನಾನು ಸಬ್ಬಕ್ಕಿದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಈ ಸಬ್ಬಕ್ಕಿನ ರಾತ್ರಿನೇ ಒಂದು 10 ನಿಮಿಷ ನೆನೆಸ್ಬೇಕು. 10 ನಿಮಿಷ ನೆನೆಸಿದ ಮೇಲೆ ಅದನ್ನು ಒಂದು ಬಸ್ಬಿಟ್ಟು ಫುಲ್ಲು ಬಸ್ಬಿಟ್ಟು ಈ ಥರ ಇಟ್ಕೋಬೇಕು. ಬಸ್ಬಿಟ್ಟು ಈ ಥರ ಇಟ್ಕೊಂಡ್ರೆ ಅದು ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಈ ಥರ ಉಬ್ಬಿ ಬರುತ್ತೆ, ಮೆತ್ತಗಾಗುತ್ತೆ. ಎಲ್ಲ ಸಬ್ಬಕ್ಕಿನೂ ಮೆತ್ತಗಿರುತ್ತೆ. ಈಗ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಸಬ್ಬಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟಿಗೆ ಒಂದು ಕಡಾಯಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜನ ಇದು ಸ್ವಲ್ಪ ಹುರ್ಕೋಬೇಕು, ಕೆಂಪಗೆ ಹುರ್ಕೋಬೇಕು. ಈ ಥರ ಹುರಿದ ಮೇಲೆ ಇದನ್ನ ಒಂದು ಚಿಕ್ಕದ ಜಾರಲ್ಲಿ ಪುಡಿ ಮಾಡ್ಕೋಬೇಕು. ನುಣ್ಣಗೆ ಪುಡಿ ಮಾಡಬೇಡಿ, ತರ್ತರಿಯಾಗಿರಲಿ. ನೋಡಿ, ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದೇ ಕಾಯ್ದಿರೋ ಕಡಾಯಿಗೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಸಬ್ಬಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಈರುಳ್ಳಿ ಯೂಸ್ ಮಾಡ್ತೀನಿ. ಉಪವಾಸ ಇದ್ದೀವಿ ಅಂತ ಈರುಳ್ಳಿ ಏನು ತಿಂದಿರೋ ಅಷ್ಟು ಆ ಥರ ಏನು ಉಪವಾಸ ಇಲ್ಲ. ಅನ್ನ ತಿನ್ನಲ್ಲ ಅಷ್ಟೆ. ಎಣ್ಣೆ ಕಾಯ್ತಾ ಇದೆ. ಸಾಸಿವೆ ಹಾಕ್ಕೋತಾ ಇದ್ದೀನಿ. ಹಾಗೆ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಬೇಕಿದು. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಈರುಳ್ಳಿ ಎಲ್ಲ ಬೆಂದಾಗಿದೆ. ಈಗ ನಾನು ಈ ಸಬ್ಬಕ್ಕಿನ ಹಾಕ್ಕೊತಾ ಇದ್ದೀನಿ. ಸಬ್ಬಕ್ಕಿ ಉಪ್ಪಿಟ್ಟು ಮಾಡಬೇಕು ಅಂದರೆ ನೀವು ಒಂದು 5 ಅವರ್ ಅವು ನೆನಿಲೇಬೇಕು. ಒಂದು 10 ನಿಮಿಷ ಫಸ್ಟು ಫುಲ್ ನೀರಲ್ಲಿ ಮುಳುಗಿಸಿ ನೆನೆಸಿ, ಅದಾದಮೇಲೆ ನೀರಿಂದ ಆಚೆ ತೆಗೆದು ಸೋರಕ್ಕಿಟ್ಟು ಒಂದು ಪ್ಲೇಟ್ ಮುಚ್ಚಿ ನೆನೆಸಿ. ಒಂದು 5 ಅವರ್ ಆದರೂ ನೆನಿಲೇಬೇಕು. 5 ಅವರ್ಸ್ ಆದರೂ ನೆನಿಲೇಬೇಕು. ಇದು ಆಲ್ಮೋಸ್ಟ್ ಫೈನಲ್ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಹಾಗೆ ಈ ಕಡಲೆ ಬೀಜ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಪುಡಿ ಕೂಡ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಎಷ್ಟು ಬೇಕೋ ಅಷ್ಟು ರುಚಿಗೆ ಚೂರು ಹಿಂಡ್ಕೊತಾ ಇದ್ದೀನಿ. ನೋಡಿ, ಫೈನಲ್ ರೆಡಿ ಆಗಿದೆ. ಒಂದು ಸತೆ ಮಾಡಿ ತಿನ್ನೋಡಿ. ಎಲ್ರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿಯ ಶುಭಾಶಯಗಳು. ಥ್ಯಾಂಕ್ ಯು.